ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೆಮೆಸ್ಗಳದಾವು. ದಯವಿಟ್ಟು ಯಾರು ಸ್ಕಿಪ್ ಮಾಡ್ಲಾರ್ದ ಕೊನೆತನ ನೋಡ್ರಿ. ಹಾಗಾದ್ರೆ ಮತ್ತೆ ತಡ, ಬರ್ರಿ ಚಾಲೋ ಮಾಡೋನು. ಗೈಸ್, ಮೊದಲನೇ ಮೆಮೆಸ್ ಯಾವ್ದೈತಿ ನೋಡುನ್ ಬರ್ರಿ. No, 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 no. ಗಾಯ್ಸ್, ಈ ಕ್ರಿಕೆಟರ್ ಹೆಸರ್ಸು ಎಷ್ಟು ವಿಚಿತ್ರ ಅದಾವ್ ನೋಡ್ರಿ. ಒಂದೊಂದು ಸಾಮಾನ್ಯ ಹೆಸರು ಅದಾವ. ಗಾಯ್ಸ್, ನೆಕ್ಸ್ಟ್ ಮೆಮೆಸ್. ನಾಳೆ ನಾಳೆಗೇನಂತಾರೆ ಹಿಂದಿಲಿ? ಅಯ್ಯೋ ನನಗೇನೋ ಗೊತ್ತು ಮಾರಾಯ, ಬೇಕಾದ್ರೆ ಇಂಗ್ಲಿಷ್ ಹೇಳು. ಓ ಟುಮಾರೋ, ಕಲ್. ಹಾ ಕಲ್ 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 ಕಲ್. ನಾಳೆಗೆ ಕಲ್ ಅಂತೀರಾ, ಮತ್ ನಾಡ್ದಕ್ಕೆ ಏನಂತೀರಾ? ಗಾಯ್ಸ್, ನೆಕ್ಸ್ಟ್ ಮೆಮೆಸ್. ಅವರು ಮನಸ್ಫೂರ್ತಿ ಮಾಡ್ತಾರೆ, ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ. ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ತರ ನಗ್ತಾರೆ. ಒಳ್ಳೆ ಗುಣ ಇದೆ, ಈ ಗುಣ ಹೀಗೆ ಇರ್ಲಿ ಸರ್ ನಿಮ್ದು. ಸರ್, ನಿಮ್ ಬಗ್ಗೆ ಮಾತಾಡ್ತಾರೆ, ಪೇಪರ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರಲ್ರಿ ನೀವು. ವೇಸ್ಟ್ ಆಯ್ತಲ್ರಿ ಭಾಷಣ ಮಾಡಿದ್ದು. ನೋಡಿ, ಅವ್ರ ಬಗ್ಗೆ ಮಾತಾಡ್ರಿ, ಹಿಂಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಲ್ವಾ? ಕೇಳಿಸ್ಕೊಂಡ್ರಾ? ಓಕೆ, ಆಯ್ತು, ಚಲೋ ನಾ ಮಾಡ್ತೇವೆ. ರವಿಚಂದ್ರನ್ ಸರ್ ಸೂಪರ್ ಆಗಿ ಮಾತಾಡಕತ್ತಾರ. ಆದ್ರ ಅವ್ರ ಜಮೀರನ್ನ ನೋಡ್ರಿ, ಹೆಂಗ್ ಪೇಪರ್ ಓದ್ಕೋತ ಕುಂತ ಬಿಟ್ಟಾನ. ಅದಕ್ಕ ಸಿಟ್ಟು ಬಂದು ಬಿಡುತ್ತ ಅವ್ರಿಗೆ. ಗೈಸ್, ನೆಕ್ಸ್ಟ್ ಮೆಮೆಸ್. ಜೊತೆಯಾಗಿ ನಡೆವೆ ಮಳೆಯರು ಬಿಡದಂತೆ. ಗಾಯ್ಸ್, ಹೆಂಗ್ ಐತ್ರಿ ಇವ್ರ ಜೋಡಿ? ನೀವು ಕಮೆಂಟ್ ಮಾಡಿ ಹೇಳ್ರಿ ಗಾಯ್ಸ್. ಗಾಯ್ಸ್, ನೆಕ್ಸ್ಟ್ ಮೆಮೆಸ್. ಹಲೋ, ಏನ್ ಮಾಡತ್ತಿ? ಹೌದಾ, ಮನ್ಯಾಗ ಯಾರು ಇಲ್ಲ, ಮಮ್ಮಿ ಮಾರ್ಕೆಟಿಗೆ ಹೋಗ್ಯಾರ. ನೀ ಹೆಂಗ್ ಬಂದಿ? ಟ್ಯಾಲೆಂಟ್ ಐತದ ನನ್ ಕಡೆ. ಎಂದ್ರಂಗ್ ಇವತ್ ಭಾಳ ಕ್ಯೂಟ್ ಕಾಣತೀನಿ. ಹೊಗ, ನೀ ಕ್ಯೂಟ್ ಕಾಣತ್ತಿ. ಇಲ್ಲ, ನೀ ಭಾಳ ಕ್ಯೂಟ್ ಕಾಣತಿ. ನೀ ನನ್ಕಿನ್ ಜಾಸ್ತಿ ಕ್ಯೂಟ್ ಕಾಣ. ಅಯ್ಯೋ ಮಮ್ಮಿ, ಅಡ್ಕೊಡ್ಕೊ. ಅಯ್ಯೋ, ಹೈಟ್ ನೋಡಿ. ಕಿಚನ್ ಬಿ ಬ್ಯಾಡ್ ತಡಿ, ಬೇಡ ಫಸ್ಟ್ ಕಿಚನಿಗೆ ಹೋಗ್ತಾರ. ಬಾತ್ರೂಮ್ ಫ್ರೆಶ್ ಅಪ್ ಮಾಡಕ್ ಹೋಗಂಗ್ ನಾನು. ಬೆಡ್ರೂಮ್ ಫ್ರೆಶ್ ಅಪ್ ಆಗಿ ಎಲ್ಲ ಹೋಗ್ಬೇಕು, ರೆಸ್ಟ್ ಒಳಗೆ ಹೋಗ್ತಾರಲ್ಲ ಬೆಡ್ರೂಮಿಗೆ. ವಾರ್ಡ್ರೋಬ್ ಲೇ, ನಮ್ ತಮ್ಮ ಮನೆ ಚಡ್ಡಿ ಹುಡ್ಕಕ್ ಹೋಗಿದ್ದ, ಬೇಡ. ಮಮ್ಮಿ ಕಳ್ಳ. ಸೈಡ್ ಸರಿ, ಇಲ್ಲಾಂದ್ರೆ ಹಾಕಿ ಬಿಡ್ತೀನಿ. ಸೈಡ್ ಸರಿ ಮಮ್ಮಿ, ಸೈಡ್ ಸರಿ. ಇಲ್ಲ ಡಮ್ ಅನಿಸ್ತಾನೋ, ಪ್ಲೀಸ್ ಸೈಡ್ ಸರಿ. ಗೈಸ್, ಏನ್ ಐಡಿಯಾ ಮಾಡಿದ್ರಿ ಲಾಸ್ಟಿಗೆ ಅವರು? ಖತರ್ನಾಕ್ ಐಡಿಯಾ. ಯಾರಿಗಾರ ಬರ್ತದಂದ್ರಿ ಇಂಥ ಐಡಿಯಾ? ಖತರ್ನಾಕ್. ಗೈಸ್, ನೆಕ್ಸ್ಟ್ ಮೆಮೆಸ್. ಅಕಸ್ಮಾತ್ ಈಗ ಸಡನ್ ಆಗಿ ನಾನೇನಾದ್ರೂ ಸತ್ ಹೋದ್ರೆ ನನ್ನ ಫೇಸ್ಬುಕ್ ಅಕೌಂಟ್, ಇನ್ಸ್ಟಾಗ್ರಾಮ್ ಅಕೌಂಟ್, ಯೂಟ್ಯೂಬ್ ಅಕೌಂಟ್, ವಾಟ್ಸ್ಆಪ್, ಸ್ನ್ಯಾಪ್ಚಾಟ್ ಇದ್ರ ಕತೆ ಏನು? ಗೈಸ್, ಆಕಿ ಸತ್ರ ಆಕಿಗೆ ಉಳ್ಕಿದ್ ಏನು ಚಿಂತಿಲ್ರಿ. ಆಕಿನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಚಿಂತಿ. ಗೈಸ್, ನೆಕ್ಸ್ಟ್ ಮೆಮೆಸ್. ಬಲೂನ್ ಅದ ಹಾಕೊಂಡು ಏನ ಟ್ರೈ ಮಾಡಬೇಕಂತೇಳಿ ಹೋಗಿದ್ಲು, ಬಟ್ ಅವ್ ಜಾರಿ ಬಿದ್ದು ಎಲ್ಲ ಕೆಲ್ಸ ಕೆಟ್ಟ ಬಿಡ್ತ್ರಿ. ಗೈಸ್, ನೆಕ್ಸ್ಟ್ ಮೆಮೆಸ್. ಬಿಗ್ ಬಾಸ್ ಅಭಿಮಾನಿಗಳು, ಬಿಗ್ ಬಾಸ್ ಮುಗಿದ ನಂತರ
ಏನೇ ಆಗ್ಲಿ ಈ ಕಾರ್ತಿಕ್ ಗೆಲ್ಬಾರ್ದಾಗಿತ್ತು ಮಗ. ಅವ್ರ ತಂಗಿ ಮುಖ ನೋಡ್ಕೊಂಡು ಯಾಮಾರ್ಬಿಟ್ವಿ. ಮೊನ್ನೆ ಒಂದ್ ವಿಡಿಯೋ ಬಂದ್ ನೋಡ್ದ, ಅವ್ರಮ್ಮ ಪ್ರೀತಿಯಿಂದ ಊಟ ತಿನ್ಸ್ತಾ ಇದ್ರು. ಆ ಪ್ಲೇಟ್ ನೋಡಿದ್ಯಾ ಮಗ? ಆ ಪ್ಲೇಟ್ ನ ನಮ್ ಶೋಕೇಶ್ ಅಲ್ಲಿ ಇಟ್ಟಿರ್ತೀವೋ. ನಾವಮ್ಮ 6 ತಿಂಗಳಿಗೋ ವರ್ಷಕ್ಕೋ ಯಾರಾದ್ರೂ ನೆಂಟ್ರು ಬಂದ್ರೆ ಅರ್ಶನ ಕುಂಕುಮ ಕೊಡಕ್ ಮಾತ್ರ ಹೊರಗಡೆ ತೆಗಿತಾರೆ. ನನಗೆ ವಿನಯ್ ಗೆಲ್ಬೇಕಾಗಿತ್ತು ಮಗ. ಅವನ್ ಜೀವನದಲ್ಲಿ ಅಷ್ಟೊಂದು ಕಷ್ಟ ನೋಡಿದ್ರು ಯಾವತ್ತೂ ಬಿಗ್ ಬಾಸ್ ಮನೆಯಲ್ಲಿ ಸಿಂಪತಿ ಕಾರ್ಡ್ ನ ಪ್ಲೇ ಮಾಡಿದವನೇ ಅಲ್ಲ. ಅಟ್ಲೀಸ್ಟ್ ನಮ್ ಸಂಗೀತ ಗೆಲ್ಬೇಕಾಗಿತ್ತು. ಛೇ, ಕೊನೆ ಪಕ್ಷ ನಮ್ ವರ್ತೂರಣ ಆದ್ರೂ ಗೆಲ್ಬೇಕಾಗಿತ್ತು. ಗೆದ್ದಿದ್ರೆ ಆ ದುಡ್ನೆಲ್ಲ ರೈತರಿಗಾದ್ರೂ ದಾನ ಮಾಡಿರೋರು. ಇಲ್ಲ ಕಣ್ರೋ, ನಮ್ ಬಾಸು ರಕ್ಷಕ್ ಗೆಲ್ಬೇಕಿತ್ತು. ಬಿಗ್ ಬಾಸ್ ಅವರು ಮೋಸ ಮಾಡಿದ್ದಾರೆ. ಗೈಸ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ತಿಳಿಸ್ರಿಪ್ಪ. ಯಾರು ಗೆಲ್ಬೇಕಾಗಿತ್ತು? ಗೈಸ್, ನೆಕ್ಸ್ಟ್ ಮೆಮೇಸ್. ಹಾಯ್ ಫ್ರೆಂಡ್ಸ್, ಅದೇ ನಾನು ಯಾರಮ್ಮನಾಗ ಹೋಗ್ತಾ ಇದ್ದೀನಿ. ನನ್ನನ್ನು ಹುಡುಕೊಂಡು ನನ್ನ ಫ್ಯಾನ್ಸ್ ಹುಬ್ಳಿಯಿಂದ ಬಂದವರಂತೆ. ನಮ್ಮ ಏರಿಯಾದಲ್ಲಿ ಅಂದರೆ ಪಕ್ಕದ ಮನೆಯವರು, ಅವ್ರ ಮನೆಗೆ ಬಂದವರಂತೆ. ರೇಷ್ಮಂಗೆ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರಂತೆ. ಅದಕ್ಕೆ ನಾನು ಅವ್ರನ್ನ ಹೋಗ್ತಾ ಇದ್ದೀನಿ ನೋಡೋಕ್ಕೆ. ಗಾಡಿ ಇಲ್ಲ, ನನ್ನ ಮಗ ಎದ್ದಿಲ್ಲ ಇನ್ನೂ. ಅದಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಬೇಗ 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 ಪಾಪ ಬಂದವರಲ್ಲ ಅಂತ ಹೇಳ್ಬಿಟ್ಟು. ಅವ್ರಿಗೆ ಟ್ರೈನ್ ಬೇರೆ ಮಿಸ್ ಆಗ್ತಿದೆ ಅಂತೆ. ಬೇಗ ಬನ್ನಿ ಅಂತ ಫೋನ್ ಮಾಡ್ತಾರೆ. ಅದಕ್ಕೆ ಓಡೋಗ್ತಾ ಇದ್ದೀನಿ ನಾನು. ಅಂದರೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಆಟೋ ಸಿಗಲ್ಲ ಇಲ್ಲಿ. ನಮ್ಮ ಮನೆಯಿಂದ ಕೃಷ್ಣ ಹೋಟ್ಲ್ ಹತ್ರ ಹೋಗಬೇಕು. ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಆಟೋ ಸಿಕ್ಕಿದ ತಕ್ಷಣ ಕುತ್ಕೊಂಡ್ಬಿಟ್ಟು ಬೇಗ ಹೋಗ್ತೀನಿ ಪಾಪ. ಅಭಿಮಾನಿಗಳು ಅಂದರೆ ದೇವ್ರುಗಳು, ಅವ್ರನ್ನ ನಾವು ಯಾವತ್ತೂ ಕಾಯಿಸ್ಬೇಡ್ದು. ದೇವ್ರಿಗೆ ಯಾರಾದರೂ ಕಾಯಿಸ್ತಾರಾ? ಅದಕ್ಕೆ ಅವ್ರನ್ನ ಕಾಯಿಸ್ಬೇಡ್ದು. ಅವ್ರು ಬಂದವ್ರೆ ಅಷ್ಟು ದೂರಿಂದ, ಹುಬ್ಳಿಯಿಂದ ಬಂದರೆ. ಅದು ಹುಬ್ಳಿ ಅಂದರೆ ನನಗೆ ಪಂಚಪ್ರಾಣ. ರಾಯಚೂರು, ಹುಬ್ಳಿ, ಧಾರವಾಡ ಅಂದರೆ ತುಂಬ ಇಷ್ಟ ನನಗೆ. ನಾನು ಅಲ್ಲಿ ಹೋಗಿದ್ದೀನಿ, ಬಂದಿದ್ದೆ ಒಂದ್ಸಲಿ. ನಮಗೆ ಅದೇ ನಾವು ದರ್ಗಾ ಹೋಗ್ತಾ ಇರ್ತೀವಲ್ಲ, ಆ ರೋಡಿಂದ ಹೋಗಬೇಕು. ಅಲ್ಲಿ ಎಲ್ಲ ನಾವು ಊಟಕ್ಕೆಲ್ಲ ನಿಲ್ಲಿಸಿದಾಗ ಅಲ್ಲೆಲ್ಲ ತಿನ್ಕೊಂಡು ನಾನು ಮುಂದೆ ನೋಡಿ ಯಾರು ಹೋಗ್ತಾರೆ, ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಓಕೆನಾ? ನಂಗೆ ಆಟೋ ಸಿಕ್ಕಿದ್ರೆ ನಾನು ಹತ್ಬಿಟ್ಟು ಆಟೋಲಿ ಹೋಗ್ತೀನಿ. ಆಟೋ ಸಿಗ್ತಾಯಿಲ್ಲ, ನೋಡೋಣ ಮುಂದೆ ಸಿಗುತ್ತಾ ಅಂತ ಹೇಳಿ. ಓಕೆನಾ? ಓಕೆ, ಬಾಯ್. ಗೈಸ್, ಜೀವನದಾಗ ಮೊದಲನೇ ಸೆಲೆಬ್ರಿಟಿ ಇರ್ಬೇಕ್ರಿ. ಒಬ್ಬ ಅಭಿಮಾನಿನ ಹುಡ್ಕೊಂಡ್ ಅವ್ರ ಮನೆಗೆ ಓಡಿ ಹೊಂಟಾರ್ರಿ. ಇಂಥವ್ರು ಎಲ್ಲಿ ಸಿಗ್ತಾರ ಹೇಳ್ರಿ ಜಗತ್ನಾಗ? ಗೈಸ್, ನೆಕ್ಸ್ಟ್ ಮೆಮೇಸ್. ಹಾಯ್ ಫ್ರೆಂಡ್ಸ್, ಈ ದೆವ್ವ, ಭೂತ, ಆತ್ಮ ಇವೆಲ್ಲ ಅಂತಾರಲ್ಲ, ಇದೆಲ್ಲ ಯಾವುದು ಇಲ್ಲ ರೀ. ಈ ಬೇತಾಳ, ಪಿಶಾಚಿ, ಮೋಹಿನಿ ಇವೆಲ್ಲ ಇದಾವಲ್ಲ, ಇವು ಆಲ್ಮೋಸ್ಟ್ ಇರ್ತವೆ. ಅವು ಎಲ್ಲಿರ್ತಾವಂತ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ಹುಷಾರಾಗಿರ್ರಿ ಅಷ್ಟೇ. ಗೈಸ್, ನಿಮ್ ಮನ್ಯಾಗೂ ದೆವ್ವ, ಮೋಹಿನಿ, ಪಿಶಾಚಿಗಳು ಅದಾವಂದ್ರಿ? ಇದ್ರ ಕಮೆಂಟ್ ಮುಖಾಂತರ ತಿಳಿಸ್ರಿ. ಗೈಸ್, ನೆಕ್ಸ್ಟ್ ಮೆಮೇಸ್. ಈ ವರ್ಕೌಟ್ ಅದೇ ಮಾಡೋಣ. ಹಾಯ್ ಫ್ರೆಂಡ್ಸ್, ನಾನು ಜಿಮ್ ಬಂದೆ. ರೇಷ್ಮಾ ಆಂಟಿ ಹೌದಲ್ಲ ಬ್ರೋ? ಮಾಡಿಬಿಟ್ಟು ಸ್ವಲ್ಪ ಫಿಟ್ ಆದ್ರೆ ಸಾಕಷ್ಟೇ ನನಗೆ. ಬ್ರೋ, ಇವ್ರು ಯಾವಾಗ ಜಾಯ್ನ್ ಆದ್ರು? ಬ್ರೋ, ಆ ಅಮ್ಮ ಬೆಳಿಗ್ಗೆ ತಾನೇ ಜಾಯ್ನ್ ಆಗಿದ್ದಾಳೆ. ಬಂದಾಗಿಂದ ಬರೀ ವಿಡಿಯೋನೇ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಬಂದ್ಬಿಟ್ಟು ಒಂದು ಸೈಕಲ್ ಮಾಡಿದೆ, ಇದು ಮಾಡಿದೆ. ಅದು ಥ್ರೆಡ್ಮಿಲ್ ಅಂತ ಗೊತ್ತಿಲ್ಲದೆ ಇದು ಅಂತವಳೆ. ಹೆಂಗಿದೆ ಇದೆಲ್ಲ ಉಂಡೆ ಗಿಂಡೆ ಎಲ್ಲ ನೋಡಿ ಭಯ ಆಗ್ಬಿಟ್ಟು. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಉಂಡೆನಾ? ಏನ್ ಮಾಡಿದ್ರು ಏನಾದ್ರೂ ಜಿಮ್ ಮಾತ್ರ ಬಿಡಲ್ಲ. ನನ್ಗೆ ಉಂಡೆ ಬರ್ಬೇಕಿಲ್ಲಿ. ಆಲೂಗಡ್ಡೆ ತರ ಬರ್ತಲ್ಲ, ಇಲ್ಲಿ ಉಂಡೆ. ಹೌದಾ? ಬಾಟಾ ಶೂ ಕಂಪನಿ ಅದು. ಆಮೇಲೆ ಕರ್ಚಿಪು, ವಾಟ್ರು ಎಲ್ಲ ತಗೊಂಡ್ಬಂದಿದ್ದೀನಿ. ಮತ್ತೆ ಅದು ಏನು? ಅದೇ ಪ್ರೋಟೀನ್ ಶೇಕ್ ಬ್ರೋ. ಹೌದಾ? ಚಿಕನ್ನು, ಮಟನ್ನು, ಮೊಟ್ಟೆ ಎಲ್ಲ ಬಿಡ್ಬೇಕಂತ ಫಿಶ್ ಎಲ್ಲ. ನಂಗೆ ಅದಿಲ್ಲ ಅಂದ್ರೆ ಇರಕ್ಕಾಗಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಎಲ್ಲ ಅಲ್ಲ ಗುರು, ಜಿಮ್ ಜಾಯ್ನ್ ಆದ್ರೆ ಪ್ರೋಟೀನ್ ಸೋರ್ಸ್ಗೆ ಫಿಶ್, ಎಗ್ಗು, ಚಿಕನ್ ತಿನ್ನು ಅಂತಾರೆ. ಇವ್ರು ತಿನ್ಬಾರ್ದು ಅಂತವ್ರೆ. ಯಾರೋ ಇವ್ರಿಗೆ ಅದೆಲ್ಲ ತಿನ್ಬಾರ್ದು ಅಂತ ಹೇಳಿದ್ದು. ಬರ ಇಲ್ಲಿ. ಗೈಸ್, ರೇಷ್ಮಾ ಆಂಟಿಯ ಹೊಸ ಅವತಾರ, ಜಿಮ್ ಅವತಾರ. ಗೈಸ್, ವಿಡಿಯೋ ಹೆಂಗ ಅನಿಸ್ತು? ನೀವೆಲ್ಲ ತುಂಬಾ ಎಂಜಾಯ್ ಮಾಡಿದ್ರಿ ಅನ್ಕೊಂಡಿದ್ದೀನಿ. ಮತ್ತೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಫನ್ನಿ ಮೆಮೇಜ್ ಗಳನ್ನ ನಿಮಗೋಸ್ಕರ
ತಗೊಂಬರ್ತೀವ್ರಿ. ಹಾಗಾದ್ರೆ ಮತ್ತೆ ತಡ ಗಾಯ್ಸ್, ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗಾಯ್ಸ್.